ಹಾಯ್, ನಾನು ಝಾನ್ಸಿ ಮಾತಾಡ್ತಿರೋದು. ಏನಪ್ಪ ಅಂದರೆ ಬೆಳಗ್ಗೆನೇ ಏನು ಈ ಥರ ಬಂದಿದ್ದೀನಿ ಅಂತ ಹೇಳ್ತಿದ್ದೀರಾ? ಹೌದು. ಏನಂದರೆ ನಾನು ಬೆಳಗ್ಗೆ ಎಲ್ಲ ಕೆಲಸ ಮಾಡಿಕೊಂಡು ಮಕ್ಳಿಗೆ ಊಟ ಮಾಡಿಸಿ ಅಡುಗೆ ಮಾಡಿ ಮತ್ತು ಅವ್ರಿಗೆ ಸ್ನಾನ ಮಾಡಿಸಿ ಅವ್ರನ್ನ ಚರ್ಚಿಗೆ ಕಳಿಸಿ ನಾನು ರೆಡಿಯಾಗಿ ನಾನು ಚರ್ಚಿಗೆ ಬರೋ ಅಷ್ಟರಲ್ಲಿ ಟೈಮ್ ತುಂಬ ಲೇಟ್ ಆಗೋಯ್ತು ಅಂದ್ಕೊಬೋದು. ಅಂದರೆ ಅವ್ರನ್ನ ಫಸ್ಟ್ ಕಳಿಸ್ಬಿಟ್ಟು ನಾನು ಚರ್ಚಿಗೆ ಹೋದೆ ಲಾಸ್ಟಲ್ಲಿ. ಆಮೇಲೆ ಅಲ್ಲಿ ಚರ್ಚ್ ಮುಗಿಸ್ಕೊಂಡು ಅದು ಕ್ಲೈಂಟ್ಸ್ ಫೋನ್ ಮಾಡ್ತಿದ್ರು, ಆದರೆ ಚರ್ಚ್ ಮಾತ್ರ ಬಿಡಬಾರ್ದು ಅಂತೇಳಿ ಚರ್ಚ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇಬ್ಬರು ನನಗೋಸ್ಕರ ಫೋನ್ ಮಾಡಿ ವೆಯ್ಟ್ ಮಾಡ್ತಿದ್ರು. ನನಗೆ ಅಯ್ಯೋ ಅನ್ನಿಸ್ತು. ಅಂದರೆ ನಾನು ಚರ್ಚು ಬಿಡಬಾರ್ದು, ಕ್ಲೈಂಟ್ನೂ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಚರ್ಚ್ ಮುಗಿಸ್ಕೊಂಡು ನಾನು ಆಟೋ ಅಲ್ಲಿಂದ ಹತ್ತಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಪಾರ್ಲರ್ ಹತ್ರ ಬಂದೆ. ಪಾರ್ಲರ್ ಹತ್ರ ಬರೋ ಅಷ್ಟರಲ್ಲಿ ಇಬ್ಬರು ಕ್ಲೈಂಟ್ ಇದ್ದರು. ಅವರಿಬ್ರಿಗೂ ಅದೇ ಇದು ಮಾಡಿ ಐಬ್ರೋ ಮಾಡಿ ಕಳಿಸ್ದೆ. ಆ ಮಧ್ಯದಲ್ಲಿ ಒಂದು 2-3 ಜನ ಐಬ್ರೋ ಬಂದರು, ಬಟ್ ಅದೆಲ್ಲ ವೀಡಿಯೋ ಮಾಡಬಾರ್ದು ಅಂತೇಳಿ ಮಾಡಲಿಲ್ಲ. ಆಮೇಲೆ ಇದಾದಮೇಲೆ ಇದು ಇನ್ನೊಬ್ಬರು ಕ್ಲೈಂಟ್ಗೆ ಇದು ಹೆಡ್ ವಾಶ್ ಇತ್ತು, ಅದು ಹೆಡ್ ವಾಶ್ ಮುಗಿಸ್ಕೊಂಡು ಅವ್ರಿಗೆ ಹೇರನ್ನು ಒಣಗಿಸ್ತಾ ಇದ್ದೆ. ಆದರೆ ನನ್ನ ಹತ್ರ ಬರೋ ಕ್ಲೈಂಟ್ಸ್ ಮಾತ್ರ ನನಗೆ ಒಳ್ಳೆ ಫ್ಯಾಮ್ಲಿ ಥರ, ನನಗೆ ಈಗ ಇಬ್ಬರು ಇದ್ದಾರಲ್ವ, ಇವ್ರು ನನ್ನ ಫ್ಯಾಮ್ಲಿ ಥರನೇ ಅನ್ಬೋದು. ತುಂಬ ನನ್ನ ಹಚ್ಕೊಂಡಿದ್ದಾರೆ. ನನ್ನ ಪಾರ್ಲರ್ ಬಿಟ್ಟು ಬೇರೆ ಪಾರ್ಲರ್ಗೆ ಹೋಗೋದೇ ಇಲ್ಲ. ಬಟ್ ಇವ್ರು ಬಂದ್ರೆಗಣ ನನಗೂ ಒಂಥರ ಖುಷಿ, ಏನೋ ಒಂಥರ ಮಾತಾಡ್ತಿರ್ತಾರೆ, ಖುಷಿಯಿಂದ ಮಾತಾಡ್ತಾರೆ, ಖುಷಿಯಿಂದ ಕೆಲಸ ಮಾಡ್ತಾರೆ. ಬಟ್ ಅದು ನೋಡೋದಕ್ಕೆ ಅವ್ರು ಮಾತಾಡೋದಕ್ಕೆ ಒಂಥರ ಖುಷಿ ಅನ್ಬೋದು. ಮತ್ತು ಇವ್ರು ಹೇರ್ ಕಲರ್ ಬಂದಿದ್ರು, ಹೇರ್ ಕಟ್ಟಿಂಗು ಮತ್ತು ಫೇಶಿಯಲ್ ಕೂಡ ಮಾಡಿಸ್ಕೊಂಡು ಹೋದರು. ಅದು ಮಧ್ಯದಲ್ಲಿ ಇಬ್ಬರು ಫೇಶಿಯಲ್ ಬಂದಿದ್ದರು, ಇಬ್ರಿಗೂ ಫೇಶಿಯಲ್ ಮಾಡಿ ಮತ್ತು 4-5 ಜನ ಪಾಪ ಇವರು ಇದ್ದಂಗೆ 4-5 ಜನ ಇದು ಐಬ್ರೋಗೆ ಬರ್ತಾನೆ ಇದ್ರು. ಪಾಪ ಇವ್ರಿಗೆ ಪ್ಯಾಕ್ ಹಾಕ್ತೀನಿ ಮತ್ತು ಓಡ್ತೀನಿ, ಅವ್ರಿಗೆ ಐಬ್ರೋ ಮಾಡ್ತೀನಿ, ಮತ್ತು ಈ ಕಡೆ ಬರ್ತೀನಿ ಮತ್ತು ಐಬ್ರೋ ಮಾಡಿ ಬರ್ತೀನಿ, ಆ ಥರ ಆಗೋಗಿತ್ತು. ಪಾಪ ಇವ್ರಿಗೆ ಬಂದಿದ್ದು 1 o'clock ಆಗಿದೆ, ಬಟ್ ಇವ್ರು ಹೋಗಿದ್ದು ಮಾತ್ರ 6 ಗಂಟೆ ಆಯಿತು. ಬಟ್ ಕಲರದೇ ಜಾಸ್ತಿ ಹೊತ್ತು ಟೈಮ್ ಆಯಿತು, ಕಲರ್ ಮತ್ತು ಫೇಶಿಯಲ್ಲು. ಅದು ಮುಗಿದಿದ್ದಾದಮೇಲೆ ಅದು ಒಂದು ವ್ಯಾಕ್ಸ್ ಬಂದಿತ್ತು ಮತ್ತು ಒಂದು ಫೇಶಿಯಲ್ ಬಂದಿತ್ತು. ಅದು ಮುಗಿಸ್ಕೊಂಡು ಸ್ಪಾ ಮಾಡಿಕೊಂಡು ಮತ್ತು ಐಬ್ರೋ ಬಂದು ಒಂದು 20 ಜನ ಬಂದಿದ್ರು ಅನ್ಕೊಬೋದು. ಅಷ್ಟು ಜನ ತುಂಬಿದ್ರು ನನ್ನ ಪಾರ್ಲರಲ್ಲಿ. ಇಡೀ ಪಾರ್ಲರ್ ಫುಲ್ಲು ಜನನೇ ಇದ್ದರು. ಆದರೆ ನನ್ನ ಮುಖ ನೋಡ್ಬೋದು. ಬೆಳಗ್ಗೆ ಟಿಫನ್ ತಿಂದಿಲ್ಲ, ಮಧ್ಯಾಹ್ನ ಊಟನೂ ತಿಂದಿಲ್ಲ, ಬಾಕ್ಸ್ ಹಾಗೆ ವಾಪಸ್ ಎತ್ಕೊಬಂದು ಮನೇಲಿ ಇಟ್ಟಿದ್ದೀನಿ. ಈ ಸ್ಪಾ ಬಂದಿದ್ದರು. ಇವರಿಬ್ಬರು ಅಕ್ಕ ತಂಗಿರು ಅನ್ಬೋದು, ಬಟ್ ಇವರು ನನ್ನ ರೆಗ್ಯುಲರ್ ಕಸ್ಟಮರ್ ಅಂತಲೇ ಹೇಳ್ಬೋದು. ಒಂದು ಸ್ಟಾರ್ಟಿಂಗಲ್ಲಿ ಜಾಸ್ತಿ ಕಸ್ಟಮರ್ ಇದ್ದರು ಅಂತ ಇವ್ರನ್ನ ವಾಪಸ್ ಕಳಿಸ್ದೆ. ಆದರೆ ಅವರು ನನ್ನ ಪಾರ್ಲರಲ್ಲೇ ಐಬ್ರೋ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಬಂದಿದ್ದರು. ಬಟ್ ಒಂದು ಫ್ಯಾಮ್ಲಿ ಫೀಲಿಂಗ್ ಆಗೋಗಿತ್ತು ನನಗೆ. ಆದರೂ ಇವರು ತುಂಬ ಪೇಷನ್ಸಿಂದ ಕಾದು 2 hour ನನ್ನ ಹತ್ರನೇ ಸ್ಪಾ ಮಾಡಿಸ್ಕೊಂಡು ಹೋದರು. ಅಂದರೆ ಖುಷಿ ಆಗುತ್ತೆ. 8:30 ಆಗೋಗಿತ್ತು ಪಾಪ ಇವ್ರು ಮುಗಿಸ್ಕೊಂಡು. ಹಾಗೆ ಅದ್ರ ಮಧ್ಯದಲ್ಲಿ ಇಬ್ಬರು ಐಬ್ರೋ ಬಂದರು. ದೀದಿ ಮಾಡಿಬಿಟ್ಟು ಬರ್ತೀನಿ ಸಿಸ್ಟರ್ ಅಂತ ಹೇಳೋದಕ್ಕೆ, ಓಕೆ ನೀವು ಆರಾಮಾಗಿ ಹೋಗಿ ಬನ್ನಿ, ನೀವು ಆರಾಮಾಗಿ ಮಾಡಿ, ನೀವು ಟೆನ್ಷನ್ ತೊಗೋಬೇಡಿ, ಟೆನ್ಷನ್ ತೊಗೊಳ್ದೆ ಮಾಡಿ ಅಂತ ಹೇಳ್ತಿದ್ರು. ಆದರೂ ಅವರು ಮಧ್ಯದಲ್ಲಿ ಒಂದು ಮಿನಿಮಮ್ ಅಂದರೆ ಒಂದು 10 ಜನ ಬಂದಿದ್ದರು ಪಾಪ. ಇವರು ಸ್ಪಾ ಮಾಡೋ ಟೈಮಲ್ಲಿ 10 ಜನಕ್ಕೆ ಐಬ್ರೋ ಮಾಡಿ, ಮತ್ತು ಇನ್ನೊಬ್ರಿಗೆ ವ್ಯಾಕ್ಸ್ ಮಾಡಿ, ಇವ್ರಿಗೆ ಕ್ರೀಮ್ ಹಚ್ಚಿ, ಅವರು ಕ್ರೀಮ್ ಹಚ್ಚಿ, ಸ್ಟೀಮ್ ಕೊಡ್ತಾ, ಮಸಾಜ್ ಮಾಡ್ತಾ, ಇಷ್ಟು ಮಾಡಿ ಸ್ಟ್ರಗಲ್ ಪಟ್ಟು ಇದಾಗಿದ್ದಾಯಿತು. ಬಟ್ ಅವ್ರ ಮುಖದಲ್ಲಿ ಹ್ಯಾಪಿನೂ ನೋಡ್ಬೋದು. ಬಟ್ ಅವ್ರ ಮುಖದಲ್ಲಿ ಹ್ಯಾಪಿ ಇದ್ರೂ ಕೂಡ ಅವ್ರ ಮೇಲೆ ಹೋಗ್ಬೇಕಂತ ಹೇಳ್ಬಿಟ್ಟು ಒಂದು ಇದಿತ್ತು. ಆದರೂ ಕಟ್ಟಿಂಗ್ ಕೇಳಿದ್ರು, ಕಟ್ಟಿಂಗ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳಿದೆ. ಅವ್ರ ಪಾಪ ಕಟ್ಟಿಂಗ್ಗೋಸ್ಕರ ಮತ್ತು ಸ್ಪಾಗೋಸ್ಕರನೇ ಬಂದಿದ್ದರು. ಇದೆಲ್ಲ ಮುಗಿಸ್ಕೊಂಡು ಅವ್ರು ತುಂಬ ಹ್ಯಾಪಿಯಿಂದ ಹೋದರು. ತುಂಬ ಹ್ಯಾಪಿ. ಮಾಡಿರೋ ಐಬ್ರೋ ನೋಡ್ಬೋದು, ಅದು ನಾನು ಮಾಡಿರೋ ಐಬ್ರೋನೇ. ಅವ್ರು ನನ್ನ ಐಬ್ರೋ ಬಿಟ್ಟರೆ ಬೇರೆ ಎಲ್ಲೂ ಮಾಡಿಸಲ್ಲ. ನಾನು ಕೊಡೋ ಶೇಪ್ಗೋಸ್ಕರನೇ ಅವ್ರು ಬೇರೆ ಕಡೆಯಿಂದ ಬರ್ತಾರೆ. ತುಂಬ ಇಷ್ಟಪಡ್ತಾರೆ ನಾನು ಮಾಡೋದನ್ನು. ಲಾಸ್ಟಿಗೆ ಇವರು ಫಿನಿಷ್ ಮಾಡಿಕೊಂಡು ಒಂದು ಐಬ್ರೋ ಮುಗಿಸ್ಕೊಂಡು ಹಾಗೆ ಬರೋ ಅಷ್ಟರಲ್ಲಿ ಕತ್ಲಾಗೋಗಿತ್ತು. 9 ಗಂಟೆ ಆಗೋಗಿತ್ತು. ಮನೆಗೆ ಬರೋ ಅಷ್ಟರಲ್ಲಿ 9:30 ಆಯಿತು. ಊಟ ಇತ್ತು, ಮುದ್ದೆ ಎಲ್ಲ ತಣ್ಣಗಾಗಿತ್ತು, ಅನ್ನ ಎಲ್ಲ ತಣ್ಣಗಾಗಿತ್ತು. ಮತ್ತು ಬಾಕ್ಸ್ ಎತ್ಕೊಂಡೋಗಿದೆ, ಅದು ಫುಲ್ಲು ಸ್ಮೆಲ್ ಬರ್ತಿತ್ತು. ಅದು ಬಾಕ್ಸು ಆಚೆ ಹಾಕಿ ನಾನು ಊಟ ಮಾಡಿ ಈಗ ನಮಗೆ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ಬಟ್ ಇವತ್ತು ಮಾತ್ರ ತುಂಬ ಹ್ಯಾಪಿಯಾಗಿದ್ದೀನಿ. ಯಾಕಂದರೆ ತುಂಬ ಕಸ್ಟಮರ್ ನನ್ನನ್ನು ಹುಡುಕೊಂಡು ಬರ್ತಿದ್ದಾರಲ್ಲ, ಅದೊಂದು ಖುಷಿ. ಆದರೆ ಇನ್ನೊಂದು ಕಡೆ ನನ್ನ ಕಾಲೆಲ್ಲ ನೋವ್ತಿದೆ. ಬೆಳಗ್ಗೆಯಿಂದ ನಿಂತೆ ಸ್ಟ್ಯಾಂಡಿಂಗಲ್ಲೇ ಇದ್ದೀನಿ. ನೋ ರೆಸ್ಟ್, 1 ನಿಮಿಷನೂ ಕೂರಲಿಲ್ಲ, ನೀರು ಕೂಡ ಕುಡಿದಿಲ್ಲ. ಇದೊಂದು. ಬಟ್ ಓಕೆ, ನಾನು ಮಾಡಿರೋ ಒಂದು ಸ್ಟ್ರಗಲಿಂದ ನನ್ನ ಕಷ್ಟಕ್ಕೆ ಒಂದು ಸ್ವಲ್ಪ ಅಮೌಂಟ್ ಆದರೂ ಕೊಡುತ್ತೆ ಅನ್ನೋ ಒಂದು ಇದು. ಓಕೆ, ಥ್ಯಾಂಕ್ ಯು. ಅಂದರೆ ನನ್ನ ಪಾರ್ಲರ್ ಎಲ್ಲಿ ಬರುತ್ತೆ ಅಂತ ಹೇಳಿಲ್ಲ. ಕ್ಯೂನ್ಸ್ ಬ್ಯೂಟಿ ಪಾರ್ಲರ್, ವಿ ಫಿಟ್ನೆಸ್ ಸೆಂಟರ್, ನರಸಾಪುರ.
ಯಾರು ಬೇಕಾದರೂ ವಿಸಿಟ್ ಮಾಡ್ಬೋದು. ಬಟ್ ನನ್ನ ಗೂಗಲಲ್ಲಿ ಹೋಗಿ ಕ್ಯೂನ್ಸ್ ಬ್ಯೂಟಿ ಪಾರ್ಲರ್ ನರಸಾಪುರ ಅಂದರೂ ಕೂಡ ಅಲ್ಲೂ ಸಿಗುತ್ತೆ. ಅಲ್ಲಿ ನನ್ನ ರಿವ್ಯೂಸ್ ಆಗಿರ್ಬೋದು, ನಾನು ಮಾಡಿರೋ ಸರ್ವಿಸ್ ಆಗಿರ್ಬೋದು ಎಲ್ಲ ನೋಡ್ಕೊಂಡು ನೀವು ಆರಾಮ್ಸೆ ಬನ್ನಿ. ಯಾವುದೇ ಒಂದು ಸ್ಟ್ರಗಲ್ ಪಡ್ಕೋಬೇಡಿ. ಅಂದರೆ ಕ್ಯೂನ್ಸ್ ಬ್ಯೂಟಿ ಪಾರ್ಲರ್ ಎಲ್ಲಿದೆ ಅಂತ ಯಾರನ್ನಾದ್ರೂ ಕೇಳಿದ್ರು ಕೂಡ ಹೇಳ್ತಾರೆ ನರಸಾಪುರ ಬಂದರೆ. ಥ್ಯಾಂಕ್ ಯು.